ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಂದೋಸ್ ಲೈಫ್ ಕನ್ನಡ. ಸೊ ಇವತ್ತು ನಾನು ತುಂಬ ಇಂಪಾರ್ಟೆಂಟ್ ಒಂದು ವಿಡಿಯೋನ ತೊಗೊಂಡ್ಬಂದಿದ್ದೀನಿ. ಅದು ಏನಪ್ಪ ಅಂತ ಅಂದರೆ, ಈಗ ಟ್ರೆಂಡ್ ನಡೀತಿರೋದು ಯಾವುದ್ರ ಮೇಲೆ, AI ಕಂಟೆಂಟ್. ಹಾಗೆಯೇ ಈಗ ನಮ್ಮ ಫೋಟೋಸ್, ಅಂದರೆ ಈಗ ನಾನು ಈ ಡ್ರೆಸ್ ಹಾಕ್ಕೊಂಡು ನಿಂತಿದ್ದೀನಿ, ಈ ಡ್ರೆಸ್ ಬಿಟ್ಟು ಬೇರೆ ಏನೋ ರೆಡ್ ಸ್ಯಾರಿನೋ ಪಿಂಕ್ ಸ್ಯಾರಿನೋ ಇಲ್ಲ ಬೇರೆ ಡ್ರೆಸ್ಸು ಇಲ್ಲ ನನ್ನ ಮುಖಕ್ಕೆ ಮೇಕಪ್ ಮಾಡ್ದಂಗೆನೋ ಈ ಥರ ಎಲ್ಲ ಚೇಂಜಸ್ ನನ್ನ ಮುಖದಲ್ಲಿ ನಾನು ಆರಾಮಾಗಿ ನಾನು ಹೇಗೆ ನಾರ್ಮಲ್ ಆಗಿದ್ದೀನಿ ಆ ಥರ ಫೋಟೋ ತೊಗೊಂಡು ನನ್ನ ಸ್ಯಾರಿ, ನನ್ನ ಜ್ಯುವೆಲ್ಸು, ನನ್ನ ಮುಖದ್ದು ಒಂದು ಅಲಂಕಾರ, ನನ್ನ ಹೇರ್ ಸ್ಟೈಲ್ ಎಲ್ಲನೂ ಚೇಂಜ್ ಮಾಡ್ಬೋದು. ಎಷ್ಟು ಸರಿ ಎಷ್ಟು ತಪ್ಪು. ಸೊ ಇದು ಸುಮಾರು ಜನಕ್ಕೆ ಗೊತ್ತಿಲ್ಲ, ತುಂಬ ಜನ ತಪ್ಪು ಮಾಡ್ತಾರೆ. ಬಟ್ ಹೆಣ್ಣುಮಕ್ಕಳು ಈ ತಪ್ಪು ಮಾಡ್ತಾ ಇರಬೇಕಾದ್ರೆ ತುಂಬ ಜಾಗ್ರತೆ ಇರಬೇಕು. ಸೊ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪೂರ್ತಿ ವೀಡಿಯೋಸ್ನ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ತುಂಬ ಇಂಪಾರ್ಟೆಂಟ್ ವಿಚಾರ ಇದು. ಈಗ ಜಸ್ಟ್ 18 ಇಯರ್ಸ್ 19 ಇಯರ್ಸಲ್ಲಿರೋ ಹುಡುಗಿರಿಗೆ ಏನಂದರೆ ಆಲ್ರೆಡಿ ನಾನು ಹಾಗೆ ಕಾಣಬೇಕು ಹೀಗೆ ಕಾಣಬೇಕು ಅಂತ ಇರುತ್ತೆ. ಕೆಲವೊಬ್ಬರಿಗೆ ಒಂದು ಮೇಕಪ್ ಮಾಡೋದಕ್ಕಾಗಿರ್ಬೋದು, ಇಷ್ಟಪಡೋ ಒಂದು ಡ್ರೆಸ್ ಆಗಿರ್ಬೋದು ಹಾಕ್ಕೊಳ್ಳೋದಕ್ಕೆ ಒಂದು ಚಾನ್ಸ್ ಇರುತ್ತೆ, ಅಂದರೆ ಪರ್ಮಿಷನ್ ಇರುತ್ತೆ. ಕೆಲವ್ರಿಗೆ ಪರ್ಮಿಷನ್ ಇರೋದಿಲ್ಲ. ಆತವ್ರು ಏನು ಮಾಡ್ತಾರೆ ಅಂದರೆ ಒಂದು ಇದನ್ನು AI ಇದನ್ನು ಡೌನ್ಲೋಡ್ ಮಾಡಿ ಈಗ ನಾನು ಆಫ್ ಡ್ರೆಸ್ ಹಾಕಬೇಕಾ, ನನ್ನ ಸ್ಯಾರಿ ಹಾಕಬೇಕಾ, ಇಲ್ಲ ನಾನು ಇನ್ನೇನು ನನ್ನ ಆಫ್ ಸ್ಕರ್ಟು ಆ ಥರ ಎಲ್ಲ ಹಾಕಬೇಕಾ ಅನ್ನೋದ್ರ ಬಗ್ಗೆ, ಹೇರ್ ಸ್ಟೈಲು, ಲಿಫ್ಟಿಕ್ಕು, ಐಲೈನರು, ನನ್ನ ಫೇಸ್ ಟೋಟಲಾಗಿ ನಾನು ಚೇಂಜ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಅವ್ರು ಆಲ್ರೆಡಿ ಎಲ್ಲ ವೀಡಿಯೋಸ್ನ ನೋಡಿಬಿಟ್ಟು ಏನು ಅದನ್ನು ಅವರು ವೀಡಿಯೋನಾಗಿರ್ಬೋದು, ಅವರು ಒಂದು ಇದನ್ನಾಗಿರ್ಬೋದು ಅವರು ಮಾಡ್ತಿರ್ತಾರೆ. ಎಷ್ಟು ಸರಿ ಇದು ಸರಿ ಅನ್ನೋದಕ್ಕಿಂತ ಡೇಂಜರ್ ಅನ್ನೋದು ಯಾರಿಗಾದರೂ ಗೊತ್ತಿದೆಯಾ? ಈಗ ನಾನು ಈ ವೇಲ್ ಹಾಕಿದ್ದೀನಿ, ಈ ನನ್ನ ವೇಲ್ನ ರಿಮೂವ್ ಮಾಡಬೇಕು ಅಂದರೆ ಒಂದು ಫೋಟೋ ನಾನು ಈಗ ಹಿಡಿದುಬಿಟ್ಟಿರ್ತೀನಿ, ಈ ವೇಲ್ನ ನಾನು ರಿಮೂವ್ ಮಾಡಬೇಕು. ರಿಮೂವ್ ಮಾಡಿಬಿಟ್ಟು ನಾನೊಂದು ವೀಡಿಯೋನೋ ಇಲ್ಲ ಒಂದು ಫೋಟೋನೋ ಎಡಿಟ್ ಮಾಡ್ಕೋತೀನಿ. ಓಕೆ, ಒಪ್ಕೊಳ್ಳೋಣ, ಸರಿ ನಿನ್ನ ಮೈ ಮೇಲೆ ಬಟ್ಟೆ ಇದೆ ನೀನು ಎಡಿಟ್ ಮಾಡ್ಕೋತೀಯ. ಅದೇ ಹೆಣ್ಣುಮಕ್ಕಳು ಒಂದು ಚೂರು ಯೋಚನೆ ಮಾಡಿ, ಅಕಸ್ಮಾತಾಗಿ ಯಾರಾದರೂ ನಿನ್ನ ಫೋಟೋನ ತಗೊಂಡು ನಿನ್ನ ಮೈ ಮೇಲೆ ಏನೂ ಬಟ್ಟೆ ಇಲ್ಲದೆ ಇರೋ ಹಾಗೆ, ಆಯಿತಾ, ಇಲ್ಲ ಯಾರ್ದೋ ಮುಖಕ್ಕೆ ನಿನ್ನ ಮುಖನ ಹಾಕೋದು, ಯಾರ್ದೋ ಬಾಡಿ ಶೇಪಿಗೆ ನಿನ್ನ ಮುಖ ಫೇಸ್ನ ಅಟ್ಯಾಚ್ ಮಾಡೋದು, ನಿನ್ನ ಲೈಫ್ ಸ್ಪಾಯ್ಲ್ ಮಾಡಿ ಬಿಟ್ಬಿಡ್ತಾರೆ. ಆ್ಯಕ್ಚುಲಿ ಆಗಿದ್ದು ದೊಡ್ಡವರಾಗಿರ್ಬೋದು ಚಿಕ್ಕವರಾಗಿರ್ಬೋದು, ಹೆಣ್ಣುಮಕ್ಕಳಿಗೆ ತುಂಬ ಅಂದರೆ ತುಂಬ ಒಂದು ಇಂಪಾರ್ಟೆಂಟ್ ಆಗಿರುವಂಥ ವಿಚಾರ ಇದು. ತುಂಬಾ ಯಾಮರಂಗೆ ಇಲ್ಲ ಈ ವಿಚಾರದಲ್ಲಿ. ಹೆಣ್ಣುಮಕ್ಕಳು ಮಾತ್ರ ನಿಜವಾಗ್ಲೂ ಹೇಳ್ತೀನಿ, ಡೇಂಜರಸ್ ಆ್ಯಪ್ ಅದು. ಡೇಂಜರಸ್ ಆ್ಯಪ್ ಅಂದರೆ ಡೇಂಜರಸ್ ಆ್ಯಪ್. ತೆಗೆದು ಬಿಸಾಕಿ ಬೇಡ, ಹೇಗಿದ್ದೀರಿ ಹಾಗೆ ಇರಿ. ನಿಮಗೆ ಹಂಗೂ ಬೇಕಾ, ಎಲ್ಲಾದರೂ ಹೋಗಿ ಫೋಟೋ ಶೂಟ್ ಮಾಡಿಸ್ಕೊಳ್ಳಿ, ಮೇಕಪ್ ಮಾಡ್ಕೊಳ್ಳಿ, ಒಂದಿನ ಪರ್ಮಿಷನ್ ತೊಗೊಳ್ಳಿ ಮನೆಯಲ್ಲಿ, ನನಗೆ ಈ ಥರ ಫೋಟೋ ಇಷ್ಟ, ನಾನು ಫೋಟೋ ತೊಗೋತೀನಿ ಅಂತ. ಏನಾಗಿದೆ ಅಂದರೆ ಈಗ ನಾನು ಹೇಗಿದ್ದೀನಿ, ನನ್ನ ಮನೆಯಿಂದ ಆಚೆ ಹೋಗೋಕ್ಕಾಗಲ್ಲ, ಆದರೂ ನಾನು ನೀಟಾಗಿ ಒಂದು ಫೋಟೋ ಇಟ್ಕೋಬೇಕು ಅಂತ ಹೇಳಿಬಿಟ್ಟು ಒಂದು ಫೋಟೋ ಇಟ್ಕೊಂಡು ನೀವೇನಾದರೂ ಅಪ್ಲೋಡ್ ಮಾಡ್ತೀರಾ ಅಂದ್ಕೊಳ್ಳಿ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಯೊಬ್ಬರು ಇರ್ತಾರೆ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ. ಸುಮಾರು ಹೇಗಾಗ್ಬಿಟ್ಟಿದೆ ಅಂದರೆ, ಒಂದು ಸೋಷಿಯಲ್ ಮೀಡಿಯಾ ಅನ್ನೋದು, ಒಂದು ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಅನ್ನೋದು ಒಂದು ಭಾಗನೇ ಆಗ್ಬಿಟ್ಟಿದೆ ಮನುಷ್ಯನಿಗೆ. ಅಲ್ಲಿ ನಿನ್ನ ಫೋಟೋನ ಎಡಿಟ್ ಮಾಡಿರ್ತೀಯ, ಆ ಫೋಟೋನ ಅವ್ರು ತೊಗೊಂಡು ಹೋಗಿ ನಿನ್ನ ಮೈ ಮೇಲೆ ಬಟ್ಟೆ ಇದ್ದಿರೋ ಥರ ಮಾಡೋದು, ಇಲ್ಲ ಇನ್ನೊಬ್ಬರ ಜೊತೆ ಅಫೇರ್ ಇದೆ ಅನ್ನೋ ಥರ ಮಾಡೋದು, ಇದನ್ನೆಲ್ಲ ಮಾಡಿದಾಗ ನಿನ್ನ ಜೀವನನ ಹಾಳು ಮಾಡ್ದಂಗೆ. ಅದೇನಾದರೂ ಇನ್ನೂ ಹೋಗಿ ಯಾವುದಾದ್ರೂ ನೆಟ್ಟಲ್ಲೋ ಇನ್ನೆಲ್ಲಾದರೂ ಹಾಕ್ಬಿಟ್ಟಿದ್ದಾರೆ ಅಂದರೆ, ಇದ್ದಿದ್ದು ಸತ್ತ ಹೆಣಾನೇ ಹೆಣ್ಮಕ್ಳು. ಜೀವಂತವಾಗಿ ಬದುಕಿದ್ದು ಜೀವಂತವಾಗಿ ಸತ್ತಂಗೆ ಇರ್ತಾರೆ. ಅಷ್ಟು ಅಪ್ಪ ಅಮ್ಮನ ಮಾನ ಮರ್ಯಾದೆ ಹೋಗುತ್ತೆ, ಮನೆಯವ್ರಿಗೆ ಮಾನ ಮರ್ಯಾದೆ ಹೋಗುತ್ತೆ, ಅಣ್ಣ ತಮ್ಮಂದ್ರಿಗೆ. ನೀವು ಕೂಡ ಇದ್ದು ಸತ್ತಂಗೆನೆ. ಸೊ ಎಷ್ಟು ಜನ ನನ್ನ ಬೈಕೊಂತಾರೆ ನನಗೆ ಗೊತ್ತಿಲ್ಲ. ಸೊ ಪ್ರತಿಯೊಬ್ಬರಿಗೂ ನಾನು ಹೇಳೋದು ಇಷ್ಟೇ, ನೀವು ಮೇಕಪ್ ಮಾಡಬೇಕಾ, ನಿಮ್ಗೇನು ಬೇಕು ನೀವು ಹೋಗಿ ನಿಮ್ಮ ಮನೆಯವ್ರ ಪರ್ಮಿಷನ್ ತೊಗೊಂಡು ಒಂದಿನ ಡ್ರೆಸ್ ಹಾಕಿ, ಬಾಡಿಗೆಗಾದರೂ ಪರವಾಗಿಲ್ಲ, ಒಂದು ದಿವಸ ತೊಗೊಂಡು ಡ್ರೆಸ್ ಹಾಕಿ ಫೋಟೋ ಶೂಟ್ ಮಾಡಿ ಜಸ್ಟ್ ಅವ್ರು ರಿಟರ್ನ್ ಕೊಟ್ಟು ನೀವು ಇದು ಮಾಡ್ಕೊಳ್ಳಿ. ಏನಾಗುತ್ತೆ ಈ AI ಇದು ಅದರದ್ದು ಇದ್ರದ್ದು ಎಲ್ಲದನ್ನೂ ತೊಗೊಂಬಂದು ಫೋನಲ್ಲಿ ತುಂಬಿಸ್ಕೊಂಡು ಮತ್ತೆ ಅದನ್ನು ನೀವು ಇದು ಮಾಡಿಕೊಂಡು ಇದು ಮಾಡಿದಾಗ ಅದು ಬೇರೆಯವ್ರು ನಿಮ್ಮ ಫೋಟೋಸ್ನ ಮಿಸ್ಯೂಸ್ ಮಾಡಲ್ಲ ಅನ್ನೋದೇನು. ಇವಾಗ ನೀವು ಅವ್ರ ಇದನ್ನು ಎಡಿಟ್ ಮಾಡಿರ್ತೀರ ಅಂದರೆ ಒಂದು ಆ್ಯಪ್ನ ನೀವು ಡೌನ್ಲೋಡ್ ಮಾಡಿದ್ದೀರಾ, ಅದು ನಿಮ್ಮ ಕಾಂಟ್ಯಾಕ್ಟ್ಸ್ ಎಲ್ಲ ಅಲ್ಲಿ ಹೋಗಿರುತ್ತೆ, ಅಲ್ಲಿ ಕೇಳ್ತಾ ಇರುತ್ತೆ. ನೀವು ಪ್ರತಿಯೊಬ್ಬರು ಅಬ್ಸರ್ವ್ ಮಾಡಿ
ನೀವು ಯಾವುದೇ ಒಂದು ಆ್ಯಪ್ ಡೌನ್ಲೋಡ್ ಮಾಡಿ ಈಗ ಅಲೋ ಅನ್ನೋದು ಕೊಡಲೇಬೇಕು. ಅಲ್ಲಿ ಏನೇನು ಅಲೋ ತೊಗೋತಾರೆ ಯಾರೂ ಓದೋದಿಲ್ಲ, ಪೇಷನ್ಸ್ ಇರೋದಿಲ್ಲ ಅವ್ರಿಗೆ. ಪ್ರತಿಯೊಂದು ಗೇಮ್ ಆ್ಯಪ್ ತೊಗೊಳ್ಳಿ, ಒಂದು ಇನ್ಯಾವುದೋ ಒಂದು ಸಣ್ಣ ಪುಟ್ಟದ ಆ್ಯಪ್ ತೊಗೊಳ್ಳಿ, ಏನೇ ಆ್ಯಪ್ ತೊಗೊಳ್ಳಿ, ನಿಮ್ಮ ಆ್ಯಪ್ ಮೇಲೆ ಡಿಸ್ಅಲೋ ಅಂತ ಕೊಟ್ಟರೆ ಕ್ಲೋಸ್ ಆಗುತ್ತೋ, ಅಲೋ ಅಂತ ಕೊಟ್ಟರೆ ಅದು ಓಪನ್ ಆಗೋದು. ಏನು ಕೇಳ್ತಿದೆ ಅಲೋ ನಮಗೆ ಗೊತ್ತಾ? ಕಾಂಟ್ಯಾಕ್ಟ್ಸ್ ಕೇಳ್ತಿದ್ಯಾ, ಗೂಗಲ್ ಪೇ ಫೋನ್ಪೇ ಲಿಂಕ್ ಕೇಳ್ತಿದ್ಯಾ, ಗೊತ್ತಿಲ್ಲದೇ ಹೊಡೆದ್ಬಿಡ್ತಾರೆ. ಎಷ್ಟೋ ಸತಿ ನಮಗೆ ಗೊತ್ತಿಲ್ಲದಿರೋ ವಿಚಾರಗಳು ಏನೇನೋ ನಡೀತಾ ಇರುತ್ತೆ. ಸೊ ಹಾಗಾಗಿ ತುಂಬ ಜಾಗೃತವಾಗಿರ್ರಿ ಹೆಣ್ಮಕ್ಳು. ದಯವಿಟ್ಟು ಈ ಆ್ಯಪ್ಗಳನ್ನೆಲ್ಲ ಡೌನ್ಲೋಡ್ ಮಾಡೋಕ್ಕೆ ಹೋಗಬೇಡಿ. ಈ ಆ್ಯಪಿಂದ ಮಾನ ಮರ್ಯಾದೆ ಹೋಗುತ್ತೆ, ಜೀವನ ಕಳ್ಕೊಳ್ಳುವಂಥ ಪರಿಸ್ಥಿತಿಗೆ ಬಂದುಬಿಡ್ತೀರ. ಸೊ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ, ಪ್ಲೀಸ್ ಪ್ರತಿಯೊಬ್ಬರು ಅಷ್ಟೇ ಅದನ್ನು ಡೌನ್ಲೋಡ್ ಮಾಡೋಕ್ಕೂ ಮುಂಚೆ 100 ಸತಿ ಯೋಚನೆ ಮಾಡಿ, ಹಾಗೆ ಅದನ್ನು ಬಿಟ್ಟು ಕಂಪ್ಲೀಟಾಗಿ ಬಿಟ್ಟುಬಿಟ್ಟು ಹೋಗಿ ಎಲ್ಲಾದರೂ ನೀಟಾಗಿ ರೆಡಿಯಾಗಿ ಒಂದು ಫೋಟೋಶೂಟ್ ಮಾಡ್ಕೊಳ್ಳಿ. ನಿಮ್ಮ ವಿಡಿಯೋಸು ಫೋಟೋಸ್ ಏನಿದೆ ಅದನ್ನ ನಿಮ್ಮ ಇನ್ಸ್ಟಾಗ್ರಾಮ್ಗೆ ಬೇಕಾದರೆ ಹಾಕ್ಕೊಳ್ಳಿ. ಸೊ AI ಒಂದು ವಿಡಿಯೋಸ್ ಒಳಗಡೆ ಮಾತ್ರ ನುಗ್ಗಕ್ಕೆ ಹೋಗಬೇಡಿ, ತುಂಬ ಡೇಂಜರಸ್ ಇದೆ. ಸೊ ನನಗೆ ತುಂಬ ಅನ್ನಿಸ್ತಿತ್ತು, ಹೇಳಬೇಕಿತ್ತು, ಅದಕ್ಕೇ ಇವತ್ತು 10:45 11 ಗಂಟೆಯಲ್ಲಿ ವಿಡಿಯೋ ಮಾಡ್ತಿದ್ದೀನಿ. ತುಂಬ ನಿದ್ದೆ ಇದೆ. ಸೊ ಹೋಗಿ ಮಲಗಿದ್ರೆ ಸಾಕಪ್ಪ ಅಂತ ಅನ್ನಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನ ವೀಡಿಯೋಸ್ನ ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.